ಉತ್ತರ ಕರ್ನಾಟಕದ ಒಂದು ಚಿಕ್ಕ ಹಳ್ಳಿ, ಹೆಸರು ಹುಲಿಕಟ್ಟಿ. ಆ ಹಳ್ಳಿಯಲ್ಲಿ ದಿನದಲ್ಲಿ ಎಲ್ಲವೂ ಸಾಮಾನ್ಯವಾಗಿರುತ್ತಿತ್ತು. ಜನರು ಹೊಲಕ್ಕೆ ಹೋಗಿ ಕೆಲಸ ಮಾಡ್ತಾರೆ, ಮಕ್ಕಳು ಆಟ ಆಡ್ತಾರೆ, ಸಂಜೆ ಹೊತ್ತಿಗೆ ಎಲ್ಲರೂ ಮನೆಗೆ ಬಂದು ಕುಳಿತುಕೊಂಡು ಮಾತಾಡ್ತಾರೆ. ಆದರೆ ರಾತ್ರಿಯಾಯಿತು ಅಂದ್ರೆ ಆ ಹಳ್ಳಿಯ ವಾತಾವರಣ ಸಂಪೂರ್ಣ ಬದಲಾಗುತ್ತಿತ್ತು. ಹಳ್ಳಿಯ ಅಂಚಿನಲ್ಲಿ ಒಂದು ಹಳೆಯ ಕೆರೆ ಇತ್ತು. ಅದನ್ನ ಮರದ ಕೆರೆ ಅಂತ ಕರೀತಿದ್ರು. ಯಾಕಂದ್ರೆ ಆ ಕೆರೆಯ ಸುತ್ತ ತುಂಬಾ ಹಳೆಯ ಮರಗಳಿದ್ದವು. ಆ ಮರಗಳು ದಿನದಲ್ಲೂ ಸ್ವಲ್ಪ ಭಯಾನಕವಾಗಿ ಕಾಣಿಸ್ತಿದ್ದವು. ಆದರೆ ರಾತ್ರಿ ಯಾರೂ ಅತ್ತ ಹೋಗೋ ಧೈರ್ಯ ಮಾಡ್ತಿರ್ಲಿಲ್ಲ. ಹಳ್ಳಿಯ ಕಥೆ. ಹಳ್ಳಿಯ ಹಿರಿಯರು ಹೇಳುವುದೇನೆಂದ್ರೆ, ಆ ಕೆರೆಯಲ್ಲಿ ವರ್ಷಗಳ ಹಿಂದೆ ಒಬ್ಬ ಹುಡುಗಿ ಸತ್ತಳು. ಅವಳು ಪ್ರೇಮ ವಿಚಾರದಲ್ಲಿ ಮನಸ್ಸು ಮುರಿದುಕೊಂಡು ಕೆರೆಯಲ್ಲಿ ಹಾರಿ ಸತ್ತು ಹೋಗಿದ್ದಳು. ಅದಾದ್ಮೇಲೆ ಅವಳ ಆತ್ಮ ಅಲ್ಲಿ ಇರ್ತದೆ. ಎಲ್ಲರೂ ಈ ಕಥೆ ಕೇಳಿದ್ರೂ ಯಾರೂ ಅದನ್ನ ಗಂಭೀರವಾಗಿ ತೆಗೆದುಕೊಳ್ಳಿಲ್ಲ. ಯಾಕಂದ್ರೆ ಹಳ್ಳಿ ಜನರಿಗೆ ಇಂತಹ ಕಥೆಗಳು ಸಾಮಾನ್ಯ. ಹಳ್ಳಿಗೆ ಹೊಸದಾಗಿ ಬಂದವನು ರವಿ. ಅವನು ನಗರದಲ್ಲಿ ಓದಿದವನು. ಅವನಿಗೆ ಇಂತಹ ದೆವ್ವದ ಕಥೆಗಳ ಮೇಲೆ ನಂಬಿಕೆ ಇರಲಿಲ್ಲ. ಒಂದು ದಿನ ರಾತ್ರಿ ರವಿ ತನ್ನ ಸ್ನೇಹಿತ ಶಿವಣ್ಣ ಜೊತೆ ಕುಳಿತು ಮಾತನಾಡ್ತಿದ್ದ. ರವಿ, ನಿಮ್ಮ ಹಳ್ಳಿಯಲ್ಲೇ ಜನ ಎಲ್ಲರೂ ಏಕೆ ರಾತ್ರಿಯತ್ತ ಹೋಗೋದಿಲ್ಲ? ಶಿವಣ್ಣ ಸ್ವಲ್ಪ ಭಯದಿಂದ, ಅದು ಕೆರೆಯತ್ತ ಹೋಗ್ಬೇಡ ರವಿ, ಅಲ್ಲಿ ಏನೋ ಇದೆ ಅಂತ ಎಲ್ಲರೂ ಹೇಳ್ತಾರೆ. ರವಿ ನಗುತ್ತಾ, ಅಯ್ಯೋ ದೆವ್ವವೇನು, ಇವತ್ತು ನಾನು ಹೋಗಿ ನೋಡ್ತೀನಿ. ಶಿವಣ್ಣ ಅವನನ್ನು ತಡೆಯಲು ಪ್ರಯತ್ನಿಸಿದ, ಆದರೆ ರವಿ ಕೇಳಲೇ ಇಲ್ಲ. ರಾತ್ರಿ ಮೊದಲ ಘಟನೆ. ಆ ರಾತ್ರಿ 11 ಗಂಟೆಗೆ. ಚಂದ್ರನ ಬೆಳಕು ಕೂಡ ಕಡಿಮೆ. ಗಾಳಿ ಬೀಸೋದು ಭಯಾನಕವಾಗಿ ಕೇಳುತ್ತಿತ್ತು. ರವಿ ಟಾರ್ಚ್ ಹಿಡ್ಕೊಂಡು ಕೆರೆಯ ಕಡೆ ಹೊರಟ. ಹಳ್ಳಿಯ ಮನೆಗಳು ನಿಧಾನವಾಗಿ ದೂರವಾಗುತ್ತಾ ಹೋದವು. ಸುತ್ತಲೂ ಸಂಪೂರ್ಣ ಸದ್ದಿಲ್ಲದ ಮೌನ. ಅವನು ಕೆರೆಯ ಹತ್ತಿರ ತಲುಪಿದ. ಅಲ್ಲಿ ಏನೋ ವಿಚಿತ್ರ ಅನಿಸ್ತು. ಗಾಳಿ ತೀವ್ರವಾಗಿ ಬೀಸೋದು ಶುರುವಾಯಿತು. ಮರದ ಎಲೆಗಳು ಅಸಾಮಾನ್ಯವಾಗಿ ಕದಿಯುತ್ತಿದ್ವು. ಹಠಾತ್ ಛಪ್ ಛಪ್ ಅಂತ ನೀರಿನ ಸದ್ದು ಕೇಳಿಸ್ತು. ರವಿ ತಕ್ಷಣ ಟಾರ್ಚ್ ಬೆಳಕು ಕೆರೆಯ ಮೇಲೆ ಹಾಕಿದ. ಆದ್ರೆ ಏನೂ ಕಾಣಿಸಲಿಲ್ಲ. ರವಿ ಹತ್ತಿರ ಹೋಗಿ ನೋಡಿದ. ಅವನ ಹೃದಯದ ಬಡಿತ ಹೆಚ್ಚಾಗ್ತಿತ್ತು. ಅವನು ಕೆರೆಯ ಅಂಚಿನಲ್ಲಿ ನಿಂತು ನೋಡ್ತಿದ್ದಾಗ ಹಠಾತ್ ಅವನ ಹಿಂದೆ ಒಬ್ಬ ಹೆಂಗಸಿನ ನಗುವ ಸದ್ದು. ರವಿ ಬೆಚ್ಚಿಬಿದ್ದ. ತಕ್ಷಣ ಹಿಂದಕ್ಕೆ ತಿರುಗಿದ. ಯಾರೂ ಇರಲಿಲ್ಲ. ಅವನು ಸ್ವಲ್ಪ ಭಯಪಟ್ಟ. ಆದರೆ ತನ್ನನ್ನ ತಾನೇ ಸಮಾಧಾನಪಡಿಸ್ಕೊಂಡ. ಇದು ನನ್ನ ಕಲ್ಪನೆ. ಅವನು ಮತ್ತೆ ಕೆರೆಯ ಕಡೆ ನೋಡಿದ. ಆ ಸಮಯದಲ್ಲಿ ಕೆರೆಯ ನೀರಿನಲ್ಲಿ ಏನೋ ಬಿಳಿ ಬಟ್ಟೆ ಹಾಯ್ತಿರುವಂತೆ ಕಾಣಿಸ್ತು. ಮೊದಲ ದರ್ಶನ. ರವಿ ಟಾರ್ಚನ್ನು ಜೋರಾಗಿ ಹಿಡಿದುಕೊಂಡು ಬೆಳಕಾಕಿದ. ಆಗ ಅವನು ನೋಡಿದದ್ದು ಅವನ ಜೀವನದಲ್ಲಿ ಮರೆಯಲಾಗದ ದೃಶ್ಯ. ಕೆರೆಯ ಮಧ್ಯದಲ್ಲಿ ಒಬ್ಬ ಹೆಂಗಸು ನಿಂತಿದ್ದಳು. ಅವಳು ಸಂಪೂರ್ಣ ಬಿಳಿ ಸೀರೆ ಹಾಕಿಕೊಂಡಿದ್ದಳು. ಕೂದಲು ಸಂಪೂರ್ಣ ಮುಖ ಮುಚ್ಚಿಕೊಂಡಿತ್ತು. ಅವಳು ನಿಧಾನವಾಗಿ ತಲೆ ಎತ್ತಿದಳು. ಆ ಮುಖ ಮಾನವನ ಮುಖ ಅಲ್ಲ. ಕಣ್ಣುಗಳು ಕಪ್ಪಾಗಿ, ಬಾಯಲ್ಲಿ ವಿಚಿತ್ರ ನಗು. ರವಿ ಗಾಬರಿಯಿಂದ ಹಿಂದಕ್ಕೆ ಸರಿದ. ಅವನ ಕಾಲುಗಳು ನಡುಗುತ್ತಿದ್ವು. ಹಠಾತ್ ಆ ಹೆಂಗಸು ನೀರಿನಿಂದ ಹೊರಗೆ ಬರುತ್ತಾ ಶುರುಮಾಡಿದಳು. ನೀರಿನ ಮೇಲೆ ನಡೆದು ಬರುತ್ತಿದ್ದಳು. ಅದು ಕಂಡ ರವಿ ಭಯದಿಂದ ಕಿರುಚಿದ. ಅಯ್ಯೋ ದೆವ್ವ! ಅವನು ತಕ್ಷಣ ಓಡಲು ಶುರುಮಾಡಿದ. ಕಾಡಿನ ಮಧ್ಯೆ ರವಿ ಓಡುತ್ತಾ ಹೋಗ್ತಿದ್ದ. ಆದರೆ ಅವನಿಗೆ ವಿಚಿತ್ರವಾಗಿ ಅನಿಸ್ತು. ಅವನು ಹಳ್ಳಿಯ ಕಡೆ ಹೋಗ್ತಿದ್ದಾನೋ ಅಥವಾ ಕಾಡಿನ ಒಳಗೆ ಹೋಗ್ತಿದ್ದಾನೋ ಗೊತ್ತಾಗ್ತಿರ್ಲಿಲ್ಲ. ಹಠಾತ್ ಅವನು ಹಿಂದಕ್ಕೆ ನೋಡಿದ. ಆ ಹೆಂಗಸು ಅವನ ಹಿಂದೆ ಓಡುತ್ತಾ ಬರುತ್ತಿದ್ದಳು. ಆದರೆ ನೆಲಕ್ಕೆ ಕಾಲು ತಾಕ್ತಿರ್ಲಿಲ್ಲ. ರವಿ ಗಾಬರಿಯಿಂದ ಹಿಂದಕ್ಕೆ ಅಪಘಾತ. ರವಿ ಗಾಬರಿಯಿಂದ ಓಡುತ್ತಾ ಹೋಗಿ ಒಂದು ಗುಂಡಿಗೆ ಬಿದ್ದ. ಅವನು ನೆಲಕ್ಕೆ ಬಿದ್ದಾಗ ತಲೆ ಸುತ್ತಿತು. ಅವನಿಗೆ ಕೇಳಿಸ್ತು ಅದೇ ನಗು ಹತ್ತಿರದಿಂದ. ಹಹಹ. ಅವನು ನಿಧಾನವಾಗಿ ಕಣ್ಣು ತೆರೆದ. ಅವಳ ಮುಖ ಅವನ ಮುಂದೆ. ಅಂತಿಮ ಕ್ಷಣ ಭಾಗ 1 ಅಂತ್ಯ. ಆ ಹೆಂಗಸು ನಿಧಾನವಾಗಿ ಮಾತನಾಡಿದಳು.
ನೀನು ಯಾಕೆ ಬಂದೆ? ರವಿ ಮಾತನಾಡಲು ಆಗಲಿಲ್ಲ. ಅವಳು ತನ್ನ ಕೈ ಅವನ ಕಡೆ ಚಾಚಿದಳು. ಅವಳ ಕೈ ತುಂಬಾ ತಣ್ಣಗಿತ್ತು. ರವಿ ಕಿರುಚಲು ಪ್ರಯತ್ನಿಸಿದ, ಆದರೆ ಧ್ವನಿ ಬರಲಿಲ್ಲ. ಇಲ್ಲಿ ಕಥೆಯ ಮೊದಲ ಭಾಗ ಮುಗಿಯುತ್ತದೆ.